ಭಾಳ ದಿವಸಗಳ ಮೇಲೆ ಈ ಒಂದು ವಿಡಿಯೋನ ಮಾಡ್ಲಿಕ್ಕತ್ತೀನಿ. ಏನಂತ ಹೇಳಿದ್ರೆ ವಿಡಿಯೋ ನೋಡಿದೆ, ನಾನು ಎಲ್ಲರದ್ದು ನೋಡಿದೆ. ನೋಡಾದ್ಕೂಳೆ ನನ್ನ ಒಂದು ಅಭಿಪ್ರಾಯವನ್ನು ಹೇಳಲಿಕ್ಕತ್ತೀನಿ ಅಷ್ಟೆ. ಸೊ ಇಂಜೆಕ್ಷನ್ ಆರ್ಡರನ್ನು ಇವರು ತೆಗೆದುಕೊಂಡು ಬಂದಾರೆ, ಯಾರು ಸೊ ಕಾಲ್ಡ್ ಪುಣ್ಯಾತ್ಮರು. ಸೊ ಆ ಒಂದು ಪವಿತ್ರ ಸ್ಥಳದ ಹೆಸರನ್ನು ತೆಗಿಯೋಂಗಿಲ್ಲ, ಯಾವುದೇ ಥರದ ವಿಡಿಯೋ ಒಳಗೆ ಉಪಯೋಗಿಸೋಂಗಿಲ್ಲ. ಈ ಥರ ಒಂದು ಇಂಜೆಕ್ಷನ್ ಆರ್ಡರನ್ನ ತಂದಾರೆ. ಆ ಮೇಲ್ ನನಗೂ ಬಂದೈತಿ. ಸೊ ಆ ಒಂದು ಮೇಲ್ ಒಳಗೆ ಏನಂತ ಹೇಳಿದ್ರೆ, ನಾನು ಹೆಸರುಗಳನ್ನ ಚೆಕ್ ಮಾಡಿದೆ. ಯಾರ್ಯಾರು ಯೂಟ್ಯೂಬ್ ಚಾನಲ್ ಐತಲ್ಲ ಅವ್ರಿಗಷ್ಟ ಆ ಮೇಲ್ ಬಂದೈತಿ. ಅವರ ಒಂದು ಹೆಸರನ್ನು ತೆಗೆದವರಿಗೆ ಕೇವಲ 358 ಚಾನಲ್ದವ್ರು ಅಷ್ಟೇ ಆ ಒಂದು ಹೆಸರನ್ನು ತೆಗೆದಾರೆ. ಇಟ್ ಮೀನ್ಸ್ ಆ ಒಂದು ಕೇಸಿಗೆ, ಆ ಒಂದು ಪ್ರಕರಣಕ್ಕೆ ಸಂಬಂಧಂಗೆ ಮಾತಾಡೋರು. 6 ಕೋಟಿ ಜನಸಂಖ್ಯೆ ಒಳಗೆ ಕೇವಲ 358 ಅಂತ ಹೇಳಿದ್ರೆ ಉಳ್ದವರೆಲ್ಲ ಏನು ಮಾಡತ್ತೀರಿ? ನಿಮ್ಗೆ ಯಾರಿಗೂ ಏನು ಬೇಡಾಗೈತಿ. ಸೊ ನಿಮ್ಮ ಮನೆಯೊಳಗಿನ ಮಕ್ಕಳು, ಹೆಂಗಸರಿಗೆ, ಅಪ್ರಾಪ್ತ ಬಾಲಕಿಯರಿಗೆ ಈ ಥರ ಆಗಿದ್ರೆ ಸುಮ್ಮನೆ ಇರ್ತಿದ್ರಿ? ಈಗ ಮಾತಾಡಿಲ್ಲ ಅಂತ ಹೇಳಿದ್ರೆ ಯಾವಾಗ ಮಾತಾಡೋರು? ಜಸ್ಟ್ ನಿಮ್ಮ ಒಪಿನಿಯನ್ ಆದರೆ ತಿಳಿಸ್ಬೋದಿತ್ತಲ್ಲ. 6 ಕೋಟಿ ಜನಸಂಖ್ಯೆ ಒಳಗೆ ಕೇವಲ 358 ಅಷ್ಟೆ. ಉಳ್ದವ್ರಿಗೆ ನ್ಯಾಯ ಏನೂ ಬೇಡ. ಗಡ್ಡಕ್ಕೆ ಬೆಂಕಿ ಹದ್ದಾಗ ನಾವು ಬಾವಿ ತೋಡ್ಕೊಳ್ತೀವಿ ಅಂತ ಹೇಳ್ತಾರೆ ಅವರು. ಸೊ ನಿಮ್ಮ ಮನೆಯೊಳಗೆ ಈ ಥರ ನಡೆದಾಗ ನೀವೇನಂತ ಹೇಳಿದ್ರೆ ಹೋರಾಟ ಅದು ಮಾಡೋರು. ಅಲ್ಲಿವರೆಗೆ ಮಾಡೋದಿಲ್ಲ. ಗಡ್ಡಕ್ಕೆ ಬೆಂಕಿ ಹದ್ದಾಗ ಬಾವಿ ತೋಡ್ಬೇಕಲ್ಲ. ಯಾವ ಥರ ಮೈಂಡ್ ಸೆಟ್ಟು ಮಾರಾಯ, ಭಾಳ ಏನಂತ ಹೇಳಿದ್ರೆ ಕೆಟ್ಟ ಅನ್ನಿಸ್ತದೆ. ಸೊ ಈಗ ನೀವು ಜಸ್ಟ್ ಥಿಂಕ್ ಮಾಡಿರಿ, ಈಗ ನಾ ಬೆಂಗಳೂರ್ದವ. ಸೊ ಬೆಂಗಳೂರು ಯಾರು ಹಿಡಿದದೊಳಗಿತ್ತು? ಕೆಂಪೇಗೌಡರು ಕಟ್ಟಿಸಿದ್ದೆ. ಸೊ ನಾನು ಕೆಂಪೇಗೌಡನ ಮೊಮ್ಮಗ. ಕೆಂಪೇಗೌಡ ನನಗೆ ಅಜ್ಜ ಆಗಬೇಕು. ಹಂಗಂತೇಳಿ ನಾನು ಹೋಗಿ ಇಂಜೆಕ್ಷನ್ ಆರ್ಡರ್ನ ತರ್ಬೋದು. ನೀವು ಯಾರು ಬೆಂಗಳೂರು ಹೆಸರನ್ನು ತೆಗಿಬೇಡ್ರಿ, ಅದ್ರ ಬಗ್ಗೆ ಮಾತಾಡಬೇಡ್ರಿ ಅಂತ ಹೇಳಿದ್ರೆ ನಡೀತದೇನು? ಸೊ ಇಲ್ಲಿ ನ್ಯಾಯಾಲಯ ಅವ್ರಿಗೆ ಹೆಂಗೆ ಆ ಆರ್ಡ್ರನ್ನು ಕೊಡ್ತೋ ಏನೂ ಗೊತ್ತಿಲ್ಲ. ಎಲ್ಲ ಕೋರ್ಟಿಗೂ ಸ್ವಲ್ಪ ದುಡ್ಡು ತಿನ್ನಿಸಿದ್ರೋ ಗೊತ್ತಿಲ್ಲ. ಸೊ ಈ ಮೇಲೆ ಏನೈತಲ್ಲ, ಆಲ್ಮೋಸ್ಟ್ ವಿಡಿಯೋ ಮಾಡಿದಂಥವ್ರು ಎಲ್ಲರಿಗೂ ಹೋಗೈತಿ. ಆ ಒಂದು ಪವಿತ್ರ ಸ್ಥಳದ ಹೆಸರನ್ನು ತೆಗೆದವ್ರು ಎಲ್ಲರಿಗೂ ಹೋಗಿ ಮುಟ್ಟೈತಿ. ಇಷ್ಟು ಮಾತ್ರ ಖಡಾಖಂಡಿತವಾಗಿ ಹೇಳಬಲ್ಲೆ. ಸೊ ಇನ್ನೊಂದು ಏನಂತ ಹೇಳಿದ್ರೆ, ಈಗ ನೀವು ಜಸ್ಟ್ ಥಿಂಕ್ ಮಾಡಿರಿ, ನೀವು ರಸ್ತೆ ಒಳಗೆ ನಡ್ಕೊಂಡು ಹೋಗ್ತಾ ಇರ್ತೀರಿ ಅಂದ್ಕೊಳ್ರಿ. ಆವಾಗ ನಿಮ್ಗೆ ಏಕಾಏಕಿ ಏನೋ ಆಗ್ತೈತಿ. ಏಕಾಏಕಿ ಏನೋ ಆಗಿ ಸಡನ್ಲಿ ನೀವು ಕೆಳಗೆ ಬೀಳ್ತೀರಿ, ಪ್ರಜ್ಞೆ ತಪ್ಪು ಹೋಗ್ತೀರಿ. ಆವಾಗ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿರ್ತದೆ? ಸ್ವಲ್ಪ ನಿಮ್ಗೆ ಹುಷಾರು ಇರ್ತೀರಿ ನೀವು, ಬಟ್ ಅವಾಗ ನಿಮ್ದು ಎಕ್ಸ್ಪೆಕ್ಟೇಷನ್ ಏನಿರ್ತದೆ? ನಮ್ಗೆ ಯಾರಾದರೂ ಕರ್ಕೊಂಡೋಗಿ ದವಾಖಾನಿಗೆ ಮುಟ್ಟಿಸ್ಲಿ ಅಥವಾ ಸೈಡಿಗೆ ಎಬ್ಬಿಸಿ ಕುಂಡ್ರಿಸ್ಲಿಪ್ಪ ಅಂತ ಹೇಳಿ ಇರ್ತೈತಿ. ಹೌದಾ? ಆಲ್ಮೋಸ್ಟ್ ಎಲ್ಲರಿಗೂ ಇದೇ ಇರ್ತೈತಿ. ಅದು ಬಿಟ್ಟು ಏನಾದರೂ ನನಗೆ ಹಿಂದೂದವನ ಬಂದೇ ಬಸ್ಲಿ, ಮುಸ್ಲಿಮ್ದವನ ಬಂದೇ ಬಸ್ಲಿ, ಕ್ರಿಶ್ಚನ್ದವನ ಬಂದೇ ಬಸ್ಲಿ, ಲಿಂಗಾಯತದವನ ಬಂದೇ ಬಸ್ಲಿ, ಈ ಥರ ಏನಾದರೂ ನಿಮ್ದು ಎಕ್ಸ್ಪೆಕ್ಟೇಷನ್ ಇರ್ತೈತೆ ಅವಾಗ? ಇಲ್ಲ. ಅಲ್ಲಿ ನಿಮ್ಮ ಜೀವ ಉಳಿಬೇಕಾಗಿರ್ತೈತಿ, ಹೋಗಿ ಎದ್ದು ಕುಂಡ್ರಬೇಕಾಗಿರ್ತೈತಿ, ಹಾಸ್ಪಿಟ್ಲಿಗೆ ಹೋಗಿ ಮುಟ್ಟಬೇಕಾಗಿರ್ತೈತಿ. ಸೊ ಆ ಟೈಮ್ ಒಳಗೆ ನೀವು ಈ ಥರ ಥಿಂಕ್ ಏನೂ ಮಾಡೋದಿಲ್ಲ. ಅದೇ ಒಂದು ಹೆಣ್ಣಿನ ಪರವಾಗಿ ಮುಸ್ಲಿಂ ಯುವಕ ಮಾತಾಡ್ಲಿಕ್ಕತ್ತಾನ ಅಂತ ಹೇಳಿದ್ರೆ ಆತನಿಗೆ ಬೇಕಾಬಿಟ್ಟು ಮಾತಾಡೋದು. ಮಾರ್ಕೆಟ್ ಒಳಗೆ ನೀವು ಹುಟ್ಟಿ ಹಂಗೆ ಹಿಂಗೆ ಬಾಯಿಗೆ ಬಂದಿದ್ದ ಮಾತಾಡೋದು. ಇದು ಭಾಳ ತಪ್ಪಾಗ್ತೈತಿ. ನೀವು ಒಬ್ಬ ಜರ್ನಲಿಸ್ಟ್ ಆಗಿ, ಮೀಡಿಯಾದವರಾಗಿ ಒಂದು ಹೆಣ್ಣಿನ ನಿಂದನೆಯನ್ನು ಮಾಡ್ತೀರಿ ಅಂತ ಹೇಳಿದ್ರೆ, ಹೆಣ್ಣಿನ ಬಗ್ಗೆ ನಿಮ್ಗೆ ರೆಸ್ಪೆಕ್ಟ್ ಇಲ್ಲ ಅಂತ ಹೇಳಿದ್ರೆ, ನೀವು ಈ ಸಮಾಜದೊಳಗೆ ಬದುಕಲಿಕ್ಕೆ ಅರ್ಹರಿಲ್ಲ. ಸೊ ಏನಂತ ಹೇಳಿದ್ರೆ, ಇಂಥವ್ರನ್ನು ನಾವು ಬೆಳೆಸ್ಲಿಕ್ಕತ್ತೇವಲ್ಲ, ಅದು ಭಾಳ ದೊಡ್ಡ ತಪ್ಪು ಮೇನ್ಲಿ. ಸೊ ನೀವು ಅರ್ಥ ಮಾಡ್ಕೋಬೇಕು, ಇಂಥವ್ರು ನಾವು ಬೆಳೆಸಾತೀವಿ ಯಾಕೆ ಏನಂತ ಥಿಂಕ್ ಮಾಡಬೇಕು. ಸೊ ಅಲ್ಲಿ ಸಮೀರ್ ಬದಲಾಗಿ ಸ್ನೇಹಿತರ ಸಂಪತ್ ಇದ್ದ ಅಂತ ತಿಳ್ಕೊಳ್ರಿ, ಅಥವಾ ಸುರೇಶ್ ಇದ್ದ ಅಂತ ತಿಳ್ಕೊರಿ, ಸತೀಶ್ ಇದ್ದ ಅಂತ ತಿಳ್ಕೊಳ್ರಿ. ಅಲ್ಲಿ ಯಾವುದೇ ಒಂದು ಹಿಂದೂ ಹುಡುಗ ಇದ್ದ ಅಂತ ಹೇಳಿದರೆ ಜಾತಿ ಧರ್ಮದ ಮೇಲೆ ಅವ್ರು ಮಾತಾಡೋದಿಲ್ಲ ಆಗಿದ್ರು. ಆತ ಮುಸ್ಲಿಂ ಎಂಬ ಒಂದೇ ಒಂದು ಕಾರಣಕ್ಕೆ ಆತನಿಗೆ ಆ ಥರ ಕೆಟ್ಟದಾಗಿ ಮಾತಾಡತ್ತಾರವ್ರು. ಇದು ಸರಿ ಅಲ್ಲ. ಆ ಮುಸ್ಲಿಂ ಇದ್ದರೆ ಏನಾಯ್ತು? ನ್ಯಾಯದ ಪರವಾಗಿ ಹೋರಾಟ ಮಾಡತ್ತಲ್ಲ. ಸೊ ನ್ಯಾಯ ಎಲ್ಲಿರ್ತೈತಿ ಅಲ್ಲಿ ಎಲ್ಲ ಹೋಗ್ಬೇಕು ನಾವು. ಅದು ಬಿಟ್ಟು ಅವ ಮುಸ್ಲಿಮ್ ಅದಾನ ಸರಿ, ಇವನಿಗೇನು ಹೆಲ್ಪ್ ಮಾಡೋದು, ಇವನಿಗೆ ಸಪೋರ್ಟ್ ಏನು ಮಾಡೋದು ಅಂತ ಹೇಳಿ ನೀವು ಆ ಒಂದು ಹೆಣ್ಣನ್ನು ನಿಂದನೆ ಮಾಡೋರನ್ನ, ಹೆಣ್ಣನ್ನು ಕೊಲ್ಲೋರ ಹತ್ರ ಹೋಗ್ತೀರಿ ಅಂತ ಹೇಳಿದ್ರೆ ಏನು ಹೇಳ್ಬೇಕು ನಿಮಗೆ? ನೀವು ಹುಷಾರದಿರಿ, ಭಾಳ ಅಂದ್ರೆ ಭಾಳ ಹುಷಾರದಿರಿ. ನಿಮ್ಗೆ ಏನಂತ ಹೇಳಿದ್ರೆ, ಇಂಥ ಒಂದು ಕೇಸ್ ಒಳಗೆ ಲಪಡ ಒಳಗೆ ಬೀಳೋದು ಬೇಡ. ಸೊ ನಾವು ಈ ಕೇಸಿಂದ ಭಾಳ ದೂರ ಇರೋಣ. ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಅದಾರ, ನಿಮ್ಗೆ ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬರ್ಸ್ ಅದಾರ. ಇಂಥ ಒಂದು ಟಾಪಿಕ್ ಬಗ್ಗೆ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದರೆ ಗೌಡ್ರ ವಿರುದ್ಧ ಮಾತಾಡ್ಲಿಕ್ಕೆ ನಮ್ಗೆ ಆಗೋದಿಲ್ಲ. ಹೌದಲ್ಲ? ಹಿಂಗಿದ್ದಾಗ ನಮ್ಮ ರಾಜ್ಯ ಆಯ್ತು, ನಮ್ಮ ದೇಶ ಆಯ್ತು, ಮುಂದೆ ಹೆಂಗೆ ಹೊರಿತೈತಿ? ಆ ಒಂದು ಅಪ್ರಾಪ್ತ ಬಾಲಕಿಯರಿಗೆ ನ್ಯಾಯ ಯಾವಾಗ ಸಿಗ್ತೈತಿ?
ಕ್ಲಿಯರ್ಲಿ ಹೇಳಲಿಕತ್ತಾರ. ಅಷ್ಟೆಲ್ಲ ನೂರಕ್ಕಿಂತ ಮೇಲೆ ಅಪ್ರಾಪ್ತ ಬಾಲಕಿಯರ ಶವಗಳು ಸಿಕ್ಕಾವಂತ ಹೇಳಲಿಕತ್ತಾರ. ಆದರೂ ನಿಮಗೇನಂತ ಹೇಳಿದ್ರೆ ಆ ಮನುಷ್ಯ ಆ ಥರ ಅಲ್ಲ, ಭಾಳ ಪವಿತ್ರ ಮನುಷ್ಯ ಅವ, ಪವಿತ್ರ ಸ್ಥಳ ಅದು. ಮ್ಯಾನ್ ಭಾಳ ಅಂದ್ರೆ ಭಾಳ ನಗು ಬರ್ತೈತಿ. ಸಮೀರ್ ಆಯ್ತು, ಮಹೇಶ್ ತಿಮ್ರೋಡಿ ಆಯ್ತು, ಗಿರೀಶ್ ಮಟ್ಟಣ್ಣ ಆಯ್ತು, ಅವರ ಒಂದು ಹೋರಾಟದಿಂದ SIT ರಚನೆಯನ್ನು ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರು ಮೊದಲು ಏನು ಹೇಳಿದ್ರು, ಮಾಡೋದಿಲ್ಲ ಅಂತ ಹೇಳಿದರು. ಆಮೇಲೆ ಎಲ್ಲರೂ ಒತ್ತಾಯದ ಮೇರೆಗೆ ಮಾಡಿದರು ಅವರು. ಸೊ ನಿಮಗೂ ಈ ಒಂದು ವಿಚಾರ ಗೊತ್ತಿರ್ಬೋದು ಅಲ್ಲ. ಸೊ ಹಂಗೂ ಹಿಂಗೂ ಮಾಡಿ ನ್ಯಾಯ ಸಿಗ್ಲಿಕ್ಕತ್ತದ. ಈಗ ನಾವು ಲಾಸ್ಟ್ ಸ್ಟೇಜ್ ಒಳಗತ್ತೀವಿ. SIT ತಂಡನೂ ರಚನೆ ಆಗೈತಿ, ಅವ್ರ ಕಾರ್ಯವನ್ನು ಸಹ ನಿರ್ವಹಿಸ್ಲಿಕ್ಕತ್ತಾರ. ರಿಸಲ್ಟ್ ಬರೋದು ಅಷ್ಟೇ ಬಾಕಿ ಐತಿ, ಜಸ್ಟ್ ಕಾಯ್ಬೇಕು ಅಷ್ಟೇ. ಸೊ ಲಾಸ್ಟ್ ಮೂಮೆಂಟ್ಸ್ ಒಳಗೆ ಇವ್ರು ಏನಂತ ಹೇಳಿದ್ರೆ ಬೆಂಕಿ ಹಚ್ಚಾತಾರ. ಆತ ಲವ್ ಜಿಹಾದ್ ಮಾಡ್ಲಿಕ್ಕೆ ಬಂದಾನ, ಆ ಧರ್ಮಗುರುಗಳು ಕಳ್ಸಾರ, ಆ ಥರ ಈ ಥರ ಬ್ಲಾ 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 ಈ ಥರ ಏನೇನೋ ಮಾತಾಡ್ಲಿಕ್ಕತ್ತಾರ. ಸೊ ನಾನು ನಿಮಗೇನು ಹೇಳ್ತೀನಿ ಅಂತ ಹೇಳಿದ್ರೆ, ಎಲ್ಲಿ ನ್ಯಾಯ ಐತಿ ಅಲ್ಲಿ ನಿಮ್ಮ ಧ್ವನಿಯನ್ನು ಎತ್ತರಿ. ಅದು ಬಿಟ್ಟು ಎಲ್ಲಿ ದೊಡ್ಡ ಮನುಷ್ಯರು ಅದಾರ, ಎಲ್ಲಿ ಯಾವ ಒಂದು ಪವಿತ್ರ ಸ್ಥಳ ಐತಿ ಅಲ್ಲ ನಾವು ಹೆಸರು ಎತ್ತೀವಿ, ಧ್ವನಿ ಎತ್ತೀವಿ ಅಂತ ಹೇಳಿದ್ರೆ ನಿಮ್ಮಂಥ ತ್ಯಾಸ್ಗಳು ಯಾರು ಇರೋದಿಲ್ಲ. ಮತ್ತೇನಂತ ಹೇಳಿದ್ರೆ ಸೋ ಕೋಲ್ಡ್ ಮೀಡಿಯಾಸ್ಗಳ ಬಕೆಟ್ ಮೀಡಿಯಾಸ್ಗಳ ಹಣವನ್ನು ತಗೊಂಡು ಆತನ ವಿರುದ್ಧ ವೀಡಿಯೋಸ್ಗಳನ್ನ ಮಾಡಿದಾವೆ. ಇದರೊಳಗೆ ಸೋ ಮೆನಿ ತ್ಯಾಸ್ಗಳು ಯೂಟ್ಯೂಬರ್ಸ್ಗಳು ಇದ್ದಾರೆ. ಅವರಿಗೆ ಏನಂತ ಹೇಳಿದ್ರೆ ಮೇಲೊಬ್ಬ ಇರ್ತಾನಲ್ಲ, ಆತನ ದಾರಿ ತೋರಿಸ್ತಾನೆ. ಸತ್ಯ ಯಾವಾಗಿದ್ರೂ ಹೊರಗೆ ಬರಲೇಬೇಕು. ಸೊ ಅದು ಒಂದಲ್ಲ ಒಂದು ದಿನ ಬರಬೇಕಿತ್ತು, ಬಂದೈತದ ಅಷ್ಟೇ. ಮತ್ತು ಸ್ವಲ್ಪ ಜನ ಇದ್ದಾರೆ, ನಮಗೆ ನೇಮ್ ಫೇಮ್ ಬೇಕು, ಫಾಲೋವರ್ಸ್ ಇನ್ಕ್ರೀಸ್ ಆಗಬೇಕು, ಅದಕ್ಕಂತೇಳಿ ಹೋರಾಟ ಮಾಡತ್ತಾರ. ಸೊ ಅಂಥವ್ರಿಗೆ ಏನು ಹೇಳಲಿಕ್ಕೆ ಆಗೋದಿಲ್ಲ. ನಾ ಹೇಳುವಂಥ ಮಾತು ಒಂದು 5 ಜನ 10 ಜನರಿಗೆ ತಲುಪಿದ್ರು ಸಾಕು, ಐ ಆಮ್ ಹ್ಯಾಪಿ. ಈ ಥರ ಒಂದು ಮೈಂಡ್ಸೆಟ್ ಇಟ್ಕೊಂಡು ಕೆಲಸ ಮಾಡಿರಿ. ಸೊ ನಾನು ನಿನ್ನೆ ಅಷ್ಟೇ ಜಗದೀಶ್ ಅವರ ವಿಡಿಯೋ ನೋಡತ್ತಿದ್ದೆ, ಅಲ್ಟಿಮೇಟ್ ಮಾತಾಡೋರು. ಪವರ್ TVದವ್ರಿಗಾಯ್ತು, ಆಮೇಲೆ ಫಕೀರಾದಂಥ ನಮ್ಮ ಕೀರ್ತಿಯವರಾಯ್ತು, ಅವ್ರಿಗೂ ಬರೋಬ್ಬರ ಮಾತಾಡೋರು. ಇಂಥವ್ರು ಇರ್ಬೇಕು ನಮ್ಮ ದೇಶದೊಳಗೆ, ನಮ್ಮ ರಾಜ್ಯದೊಳಗೆ ಲಾಯರ್ ಜಗದೀಶ್ ಅಂಥವ್ರು ಇರಬೇಕು, ಇಂಥವ್ರ ಬೇಕು. ಸೊ ನಿಮ್ಮಂಥವ್ರು ಬೇಡ. ಆ ಮನುಷ್ಯ ಏನದಲ್ಲ ಬರೋಬ್ಬರ ಮಾತಾಡೋಣ, ಪಾಯಿಂಟ್ ಹೇಳಾರ ಮಾತಾಡಲ್ಲ, ಪಿನ್ ಟು ಪಿನ್ ರೈಟ್ ಐತಿ. ನೀವು ನೋಡಿಲ್ಲ ಅಂತ ಹೇಳಿದ್ರೆ ಹೋಗಿ ನೋಡ್ರಿ, ಯಾವ ಥರ ಮಾತಾಡಾರ ಏನಿಲ್ಲ ಗೊತ್ತಾಗ್ತೈತಿ. ಸೊ ಗಾಯ್ಸ್, ನಮ್ಮ ಸನಾತನಿ ಹಿಂದೂ ಹುಡುಗಿಯರು ಏನಿದ್ದಾರೋ ಅವರಿಗೆಲ್ಲ ನ್ಯಾಯ ಸಿಗಬೇಕು, ಅಲ್ಲಿವರೆಗೂ ಹೋರಾಟ ಮಾಡ್ಬೇಕು ನಾವು. ಯಾರೋ ಒಬ್ಬನ ದುಡ್ಡು ತೊಗೊಂಡು ಮುಸ್ಲಿಮ್ ಅದಾನ, ಅವನ ಬಗ್ಗೆ ಹೇಳಿದ, ಹಂಗೆ ಹಿಂಗೆ ಹೇಳಿದ ಅಂಥೇಳಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಆ್ಯಟ್ ದ ಎಂಡ್ ಆಫ್ ದ ಡೇ ನಮಗೇನು ಬೇಕು, ನ್ಯಾಯ ಬೇಕು ಅಷ್ಟೇ. ಅವ ಹಿಂದೂದವ ಇರಲಿ, ಮುಸ್ಲಿಮ್ದವ ಇರಲಿ, ಏನೂ ಇರಲಿ, ನಮಗೇನು ಬೇಕು, ನ್ಯಾಯ ಯಾರು ಕೊಡ್ಸಾತಾರ ಅದು ಮುಖ್ಯ ಅಲ್ಲ, ನ್ಯಾಯ ಸಿಗಾತೈತಿನಲ್ಲ ಅದು ಮುಖ್ಯ. ಸೊ ಇವ್ರ ತಲೆ ಒಳಗೆ ಬಂದು ನೀವು ಅವ್ರಿಗೆ ಬೈತಾ ಇವ್ರಿಗೆ ಬೈತಾ ಮಾಡಕ್ಕೆ ಹೋಗ್ಬೇಡ್ರಿ. ಸೊ ನಾ ಇಲ್ಲಿ ಎಲ್ಲೂ ಅವ್ರ ಹೆಸರುಗಳನ್ನು, ಆ ಒಂದು ಪವಿತ್ರ ಸ್ಥಳದ ಹೆಸರನ್ನು ಎತ್ತಿಲ್ಲ. ಆ ಒಂದು ಪಾಪನೂ ಬರೋದು ಬೇಡ, ಶಾಂತಂ ಪಾಪಂ. ಸೊ ಗಾಯ್ಸ್, ನನ್ನ ಕಡೆ ಎಷ್ಟು ಆಗ್ಲಿಕ್ಕತ್ತೈತಿ ನಾ ಮಾಡ್ಲಿಕ್ಕತ್ತೀನಿ. ಸೊ ನಿಮ್ಮ ಕಡೆ ಎಷ್ಟಾಗ್ತೈತಿ ನೀವು ಮಾಡಿರಿ. ಇಷ್ಟು ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ಲಿಕ್ಕತ್ತೀನಿ. ನಂದು ಏನಾದರೂ ತಪ್ಪಿದ್ರೆ ಕ್ಷಮಿಸ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ಲಿಕ್ಕತ್ತೀನಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.